ನಿನ್ನೆ 76,950 ಇತ್ತು, ಇವತ್ತು 76,55 ಆಗಿದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಪ್ರತಿ ದಿವಸ ವೆಯ್ಟ್ ತೋರಿಸ್ತೇನೆ ನೋಡಿ. ಈಗ ನೋಡಿ 76,75 ತೋರಿಸ್ತಾ ಉಂಟು. ಈ ಮಿಷಿನಲ್ಲಿ ಒಂದೊಂದು ಸಲ ಒಂದೊಂದು ತೋರಿಸುತ್ತೆ. ಇನ್ನೊಮ್ಮೆ ಹತ್ತಿನಲ್ವ 76,75 ತೋರಿಸ್ತಾ ಇದೆ. ನೆಕ್ಸ್ಟ್ ನಾಳೆ ನೋಡು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೇ 3 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಬೆಳಗ್ಗಿನ ಮಾರ್ನಿಂಗ್ ಡ್ರಿಂಕ್, ಇಲ್ಲಿ ಕ್ಯಾರೆಟನ್ನು ತುರ್ಕೊಂಡಿದ್ದೇನೆ, ಸ್ವಲ್ಪ ದಾಳಿಂಬೆ ಇದೆ, ಶುಂಠಿ ಮತ್ತು ಬೀಟ್ರೂಟ್ ಕೂಡ ತುರ್ಕೊಂಡಿದ್ದೇನೆ. ಇವೆಲ್ಲವನ್ನು ಸೇರಿಸಿ ಒಂದು ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೇನೆ. ತುಂಬ ರುಚಿಕರವಾಗಿದೆ, ಯಾಕೆಂದರೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕಿರೋದ್ರಿಂದ ತುಂಬ ಸಿಹಿ ಇದೆ. ಇದಕ್ಕೆ ಜೊತೆಗೆ ನೆಲ್ಲಿಕಾಯಿ ಕೂಡ ಸೇರಿಸ್ಕೊಂಡಿದ್ದೇನೆ. ಬರೇ ನೆಲ್ಲಿಕಾಯಿ ಜ್ಯೂಸ್ ಕುಡಿಲಿಕ್ಕೆ ಒಗರೊಗರ ಅನ್ನಿಸ್ತದೆ. ಅದಕ್ಕೆ ಬೀಟ್ರೂಟ್ ಕ್ಯಾರೆಟ್ ಜೊತೆಯಲ್ಲಿ ನೀವು ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಹಾಗಾಗಿ ಇದಾಗಿತ್ತು ನನ್ನ ಮಾರ್ನಿಂಗ್ ಡ್ರಿಂಕ್. ಹಾಗೆ ಇವತ್ತು ನಾನು ವೆಯ್ಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿದ್ದು, ಹಾಗೆ ನನ್ನ ಪೀರಿಯಡ್ಸ್ ಕೂಡ ಎರಡೂ ಕೂಡ ಜೊತೆಗೆ ಇದ್ದ ಕಾರಣ ನನ್ನ ವೆಯ್ಟ್ ಈಗ ತೋರಿಸ್ತಾ ಇದ್ದೇನೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ. ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆದ ಮೇಲೆ ವೆಯ್ಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಪೀರಿಯಡ್ಸ್ ಟೈಮಲ್ಲಿ ವೆಯ್ಟನ್ನ ಆ್ಯಕ್ಚುಲಿ ನೋಡಬಾರ್ದು, ಯಾಕೆಂದರೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ವೆಯ್ಟ್. ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತದೆ, ಬಾಡಿ ಕರೆಕ್ಟಾಗಿ ಇರೋದಿಲ್ಲ ಪೀರಿಯಡ್ಸ್ ಟೈಮಲ್ಲಿ. ಆದ ಕಾರಣ ಆ್ಯಕ್ಚುಲಿ ಪೀರಿಯಡ್ಸ್ ಟೈಮಲ್ಲಿ ನಾವು ವೆಯ್ಟನ್ನು ನೋಡಬಾರ್ದು. ಹಾಗೆ ಇಲ್ಲಿ ನಾನೀಗ ಜ್ಯೂಸನ್ನು ಕುಡಿತಾ ಇದ್ದೇನೆ. ಬೀಟ್ರೂಟ್ ಅಂತೂ ಸ್ಕಿನ್ನಿಗೆ, ಲಿಪ್ಸ್ ಕೂಡ ಕೆಂಪಾಗ್ತದೆ ಇದನ್ನು ಕುಡಿದ್ರೆ. ಹಾಗೆ ಇದು ಸ್ಕಿನ್ನಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೀಟ್ರೂಟ್. ಹಾಗೆ ರಕ್ತ ಕಡಿಮೆ ಇದ್ದರೆ ಅದನ್ನು ಕೂಡ ಹೆಚ್ಚು ಇದು ಮಾಡ್ತದೆ, ಮತ್ತು ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಕೂಡ ಕರೆಕ್ಟ್ ಮಾಡ್ತದೆ. ಹಾಗೆ ನಾನಿವತ್ತು ನೆಕ್ಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರವಾ ಉಪ್ಮಾವನ್ನು ಮಾಡ್ತಾ ಇದ್ದೇನೆ. ಕಡಿಮೆ ಕ್ವಾಂಟಿಟಿಯಲ್ಲಿ ಎಣ್ಣೆಯನ್ನು ಬಳಸಿಕೊಂಡು, ಹಾಗೆ ತರಕಾರಿಗಳನ್ನು ಜಾಸ್ತಿ ಹಾಕಿ ರವಾ ಉಪ್ಮಾವನ್ನು ಮಾಡ್ತಾ ಇದ್ದೇನೆ. ರವಾ ಉಪ್ಮಾ ಮಾಡುವಾಗ ಯಾವಾಗಲೂ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾದ್ದು ಎಣ್ಣೆ ಕಡಿಮೆ ಉಪಯೋಗಿಸಬೇಕು. ಯಾಕೆಂದರೆ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಕ್ಯಾಲೋರೀಸನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಬೇಕು. ಎಣ್ಣೆ, ಸ್ವೀಟ್ಸ್ ಮತ್ತು ಫ್ರೈ ಮಾಡಿದಂತಹ ಐಟಮ್ಗಳನ್ನು ತಿನ್ನುವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು, ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ನೋಡಬೇಕು. ಹಾಗೆ ರುಚಿಕರವಾಗಿ ಅಡುಗೆಗಳನ್ನು ತಯಾರು ಮಾಡಿ ಊಟ ಮಾಡಬೇಕು. ಯಾಕೆಂದರೆ ನಾವು ಕಂಟಿನ್ಯೂಸ್ ಆಗಿ 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ಮಾಡುವಾಗ ನಮ್ಮ ಊಟ ರುಚಿಕರ ಇಲ್ಲ, ಬರೀ ಚಪ್ಪೆ ತರಕಾರಿ, ಸಲಾಡ್ ಆ ಥರ ತಿಂತಾ ಹೋದರೆ ನಮಗೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ಬೋದು. ಯಾಕೆಂದರೆ 90 ಡೇಸ್ ಅಷ್ಟು ಲಾಂಗ್ ಟರ್ಮಿಗೆ ನಾವು ನಮ್ಮ ಡಯಟನ್ನು ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಫುಡ್ ರುಚಿಕರವಾಗಿರಲಿ, ಟೇಸ್ಟಿ ಆಗಿರಲಿ, ನಿಮ್ಮ ಇಷ್ಟ ಇರುವಂತಹ ತಿಂಡಿಗಳನ್ನೇ ಮಾಡಿಕೊಂಡು ತಿನ್ನಿ. ಆದರೆ ಪೋರ್ಷನ್ ಕಂಟ್ರೋಲ್ ಇರಲಿ. ಮನೇಲಿ ನಾವು ಏನು ಮಾಡ್ತೇವೆ ಅದನ್ನೇ ಆಯಿಲ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ರುಚಿಯಾಗಿ ಮಾಡಿಕೊಳ್ಳಿ, ತುಂಬ ರುಚಿಯಾಗಿರುತ್ತದೆ. ಹೀಗೆ ನಾನು ಯಾವ ರೀತಿಯೆಲ್ಲ ಮಾಡ್ತೇನೆ ಅನ್ನೋದನ್ನು ಪ್ರತಿದಿನ ಕೂಡ ನಿಮಗೆ ತೋರಿಸ್ತೇನೆ ನೋಡಿ. ರವಾ ಉಪ್ಮಾಕ್ಕೆ ಇಲ್ಲಿ ಜಾಸ್ತಿಯಾಗಿ ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಎಲ್ಲ ಹಾಕಿ ಮಾಡ್ಕೊಂಡಿದ್ದೇನೆ. ಆದ ಕಾರಣ ಇಲ್ಲಿ ಉಪ್ಮಾ ತಿನ್ನುವಾಗ ತರಕಾರಿ ಫೈಬರ್ ಕೂಡ ನಮಗೆ ಸಿಗ್ತದೆ. ಈ ರೀತಿ ಉಪ್ಮಾವನ್ನು ತಯಾರಿಸಿಕೊಳ್ಳಿ. ಮಾಮೂಲಿಯಾಗಿ ಬೆಳಿಗ್ಗೆ ನೀವು ರವಾ ಉಪ್ಮಾ ಆದರೂ ತಗೊಳ್ಬೋದು, ಅಥವಾ ಓವರ್ನೈಟ್ ಓಟ್ಸ್ ಆ ಥರ ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರ್ತದೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಮಾರ್ನಿಂಗ್ ಡ್ರಿಂಕ್ ಕೂಡ ಹಾಗೆ ಯಾವುದು ಬೇಕಾದರೂ ನಿಮ್ಗೆ ಇಷ್ಟವಾದದನ್ನು ಬೆಳಗ್ಗೆ ಕುಡಿಬೋದು. ತರಕಾರಿ ಜ್ಯೂಸ್ ಆಗಿರ್ಬೋದು, ಅಥವಾ ಜೀರಾ ವಾಟರ್ ಇರ್ಬೋದು, ಮೇಥಿಯನ್ನು ನೆನೆಸಿಕೊಂಡು ಇರ್ಬೋದು. ಇಲ್ಲಿ ನೋಡಿ ನನ್ನ ಬ್ರೇಕ್ಫಾಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಪ್ರೋಟೀನ್ ಇದೆ, ಹಾಗೆ ಹಣ್ಣು, ಇದರಲ್ಲಿ ಕೂಡ ತುಂಬ ಒಳ್ಳೆಯದು. ಪಪ್ಪಾಯ ಸ್ವಲ್ಪ ತಗೊಂಡಿದ್ದೇನೆ. ಹಾಗೆ ಒಂದು ಕಪ್ಪು ಟೀ, ನಂದು ಮಾಮೂಲಿ ಒಂದು ಬೇಕಾಗುತ್ತೆ ನನಗೆ. ಟೀಗೆ ನಾನು ಸಕ್ಕರೆ ಹಾಕ್ಕೊಳ್ಳಿಲ್ಲ, ಹಾಗೆಯೇ ಕುಡಿತಾ ಇರ್ತೇನೆ. ಟೀ ಕುಡಿಯೋದಿದ್ದರೆ ತಲೆನೋವು ಬರ್ತದೆ, ಅದಕ್ಕೋಸ್ಕರ ಟೀಯನ್ನು ಬಿಡಲಿಕ್ಕೆ ಆಗೋದಿಲ್ಲ. ಸಾಯಂಕಾಲ ಕಾಫಿ ಕುಡಿತಾ ಇದ್ದೆ, ಅದನ್ನು ಈಗ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೇನೆ. ಸಾಯಂಕಾಲ ಕಾಫಿ ಕುಡಿತಾ ಇಲ್ಲ. ಹಾಗೆ ಇದು ನನ್ನ ಮಧ್ಯಾಹ್ನದ ಲಂಚಿಗೆ ನಾನು ಸಾಂಬಾರು ಮಾಡಿಕೊಂಡಿದ್ದೆ. ಬದನೆ ಮತ್ತು ನುಗ್ಗೆ ಹಾಕಿ ಸಾಂಬಾರು ಮಾಡಿದ್ದೆ ಇವತ್ತು. ಹಾಗೆ ಇದಕ್ಕೆ ಬೇಳೆ ಕೂಡ ಹಾಕಿದ್ದೆ.
ಬೇಳೆಯಲ್ಲಿ ನನಗೆ ಪ್ರೋಟೀನ್ ಸಿಗ್ತದೆ, ತೊಗರಿ ಬೇಳೆ. ಹಾಗೆ ಇದು ಕೆಂಪು ಹರಿವೆ ಒಂದು ಸ್ವಲ್ಪ ಇತ್ತು, ಅದರದ್ದು ಪಲ್ಯ ಮಾಡಿಕೊಂಡಿದ್ದೆ. ಪಲ್ಯ ಈ ಹರಿವೆ ಸೊಪ್ಪಿನಲ್ಲಿ ಕೂಡ ಹಾಗೆ ತುಂಬ ವಿಟಮಿನ್ಸ್ ಇದೆ. ಈ ಸೊಪ್ಪು ತರಕಾರಿಗಳನ್ನು ನಾವು ಜಾಸ್ತಿ ತಿನ್ನಬೇಕು. ಇದು ನಮ್ಮ PCODಯನ್ನೆಲ್ಲ ಕಂಟ್ರೋಲ್ ಮಾಡ್ತದೆ. ಈ ಸೊಪ್ಪು ತರಕಾರಿಗಳು, ಹಣ್ಣಿನ ಜ್ಯೂಸು ಇವೆಲ್ಲ PCOD, ಥೈರಾಯ್ಡು ಅಂಥದ್ದೆಲ್ಲ ಇದ್ದಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಅದ ಕಾರಣ ಈ ರೀತಿ ಸೊಪ್ಪು ತರಕಾರಿಗಳನ್ನು ಜಾಸ್ತಿಯಾಗಿ ಇನ್ಕ್ಲೂಡ್ ಮಾಡಿಕೊಳ್ಬೇಕು. ಇಲ್ಲಿ ಒಂದು ಸ್ವಲ್ಪ ಮೊಸರು, ಹಾಗೆ ಪಲ್ಯ, ಹಾಗೆ ಕೆಂಪಕ್ಕಿ ಅನ್ನ, ಕುಚ್ಚಲಕ್ಕಿ ಅನ್ನ, ಒಂದು ಸ್ವಲ್ಪ ಅನ್ನವನ್ನು ತಗೊಂಡಿದ್ದೇನೆ. ಇದಕ್ಕೆ ನುಗ್ಗೆ ಮತ್ತು ಬದನೆಕಾಯಿ ಹಾಕಿದಂತಹ ಸಾಂಬಾರು. ನುಗ್ಗೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿ ಕೂಡ ಪ್ರೋಟೀನ್ ಅಂಶ ಇದೆ, ವಿಟಮಿನ್ಗಳಿದೆ, ಬೋನ್ಗೆ ಹೆಲ್ಪ್ ಆಗುವಂತಹ ವಿಟಮಿನ್ಗಳೆಲ್ಲ ಇದೆ. ಹಾಗಾಗಿ ನುಗ್ಗೆ ಸೊಪ್ಪು ಇವನ್ನೆಲ್ಲ ನಾವು ಬಳಸಿಕೊಳ್ಬೇಕು. ಇದಾಗಿತ್ತು ನೋಡಿ ನನ್ನ ಲಂಚ್. ಡೇ 3 ವೆಯ್ಟ್ ಲಾಸ್ ಜರ್ನಿ ತುಂಬ ಚೆಂದ ಹೋಗ್ತಾ ಇದೆ. ಹೀಗೆ 90 ಡೇಸನ್ನು ಕಂಪ್ಲೀಟ್ ಮಾಡಲಿ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ನೀವು ಕೂಡ ಸಪೋರ್ಟ್ ಮಾಡಿ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳಿ ಚುರುಮುರಿ ಇತ್ತು ಒಂದು ಸ್ವಲ್ಪ, ಇದನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತೇನೆ. ಈ ಥರ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಇದಕ್ಕೆ ಆಮೇಲೆ ಏನಿಲ್ಲ, ಈರುಳ್ಳಿ ಮತ್ತು ಟೊಮೆಟೊ ಕತ್ತರಿಸಿ ಹಾಕ್ಕೊಳ್ಳೋದು. ಉಪ್ಪು ಗಿಪ್ಪು ಎಲ್ಲವೂ ಕೂಡ ಆ ಚುರುಮುರಿಯಲ್ಲಿ ಇರ್ತದೆ. ಮೊದಲೇ ಪೀನಟ್ ಎಲ್ಲ ಹಾಕಿ ಹುರಿದು ಆ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಸಂಜೆಗೆ ತುಂಬ ಸುಲಭ ಆಗ್ತದೆ. ಹಾಗೆ ಹಾಕ್ಕೊಳ್ಳೋದು, ಮಿಕ್ಸ್ ಮಾಡೋದು, ತಿನ್ನೋದು. ಈವ್ನಿಂಗ್ ಕಾಫಿ ಬಿಟ್ಟ ಮೇಲೆ ತುಂಬಾ ಹೆಲ್ಪ್ ಆಗಿದೆ ನನಗೆ. ಅಂದರೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಕಾಫಿ ಕುಡಿಲಿಲ್ಲ ಅಂತ ಹೇಳಿದರೆ. ಇದು ನನ್ನ ಈವ್ನಿಂಗ್ ಸ್ನ್ಯಾಕ್ಸ್. ಹಾಗೆ ಏನಾದರೂ ಕುಡಿಬೇಕು ಅಂತ ಅಂತಿದ್ರೆ ಬಿಸಿನೀರು ಕೊಡ್ತೇನೆ, ಅಥವಾ ಹಾಲನ್ನು ಬಿಸಿ ಮಾಡಿ ಲೈಟ್ ಹಾಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಲು ಮಾಡಿಕೊಂಡು ಆ ಥರ ಕುಡಿತೇನೆ ಬಿಸಿಯಾಗಿ. ಚಳಿಗಾಲದಲ್ಲಿ ಬಿಸಿ ಕುಡಿಬೇಕು ಅಂತ ಅನಿಸ್ತಾ ಇದೆ ಅಲ್ವಾ. ಹಾಗಾಗಿ ಸಾಯಂಕಾಲ ಒಂದು ಸ್ವಲ್ಪ ಇವತ್ತು ಡೇ 3. ಇವತ್ತು ವರ್ಕೌಟ್ ಅಂತೇಳಿ ಏನೂ ಮಾಡಿಲ್ಲ, ಯಾಕೆಂದರೆ ಪೀರಿಯಡ್ಸ್ ಆದ ಕಾರಣ. ಇವತ್ತು ಕೂಡ ವಾಕಿಂಗ್ ಮಾಡುವ ಅಂತೇಳಿ ಬಂದಿದ್ದೇನೆ. 3ನೇ ದಿನ. ಡಯಟ್ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಹೀಗೆ 90 ದಿನ ಆಗಿ ಎಷ್ಟು ವೆಯ್ಟ್ ಲಾಸ್ ಆಗ್ತದೆ ಅನ್ನೋದನ್ನು ನೋಡುವ. ಈಗ ನಾನು ಒಂದು 20 ಮಿನಿಟ್ಸ್ ವಾಕಿಂಗ್ ಮಾಡ್ತೇನೆ, ಆಮೇಲೆ ನೆಕ್ಸ್ಟ್ ನೋಡುವ ಬನ್ನಿ. ಆಮೇಲೆ ನಾನು ಸಂಜೆ ಡಿನ್ನರಿಗೆ ಒಂದು 8 ಗಂಟೆ ಒಳಗೆ ಡಿನ್ನರನ್ನು ಮುಗಿಸಿದೆ. ನಾನಿಲ್ಲಿ ಮಶ್ರೂಮಿಂದ ಪೆಪ್ಪರ್ ಫ್ರೈ, ಹಾಗೆ ಬೆಳಿಗ್ಗೆ ಮಾಡಿದ ಸ್ವಲ್ಪ ಉಪ್ಪಿಟ್ಟಿತ್ತು, ಅದನ್ನು ತಗೊಂಡು ಮುಗಿಸಿದೆ. ಯಾಕೆಂದರೆ ಫುಡ್ ವೇಸ್ಟ್ ಮಾಡಬಾರ್ದು ಯಾವಾಗಲೂ. ಮತ್ತು ಇನ್ನೇನೇನೋ ಮಾಡಿಕೊಂಡು ಮಾಡಲಿಲ್ಲ. ಹಾಗಾಗಿ ಮಶ್ರೂಮಲ್ಲಿ ಕೂಡ ಒಳ್ಳೆ ಪ್ರೋಟೀನ್ ಇದೆ. ಹಾಗೆ ಸ್ವಲ್ಪ ಉಪ್ಪಿಟ್ಟು. ಇದಾಗಿತ್ತು ನನ್ನ ಡಿನ್ನರ್. 8 ಗಂಟೆಗೆ ಮುಗಿಸಿದೆ, 10 ಗಂಟೆಗೆ ಮಲ್ಕೊಂಡಿದ್ದೇನೆ. ಒಳ್ಳೆ ನಿದ್ದೆ, ಬೇಕಾದಷ್ಟು ನೀರು ಕುಡಿದು ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲ ರೂಲ್ಸನ್ನೆಲ್ಲ ಫಾಲೋ ಮಾಡಿಕೊಂಡು. ಒಂದೊಂದು ಕಡೆ ಚೀಟ್ ಮೀಲ್ ಆಗ್ಬೋದು, ಇನ್ನು ನೆಕ್ಸ್ಟ್ ಬರುವ ದಿನಗಳಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಆದರೂ ಕೂಡ ಮುಂದೆ 90 ಡೇಸ್ ಚಾಲೆಂಜನ್ನು ಕಂಪ್ಲೀಟ್ ಮಾಡಲೇಬೇಕು ಅನ್ನುವ ಒಂದು ಹಠದೊಂದಿಗೆ ಮುಂದೆ ಹೋಗ್ತಾ ಇದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.